ತಾರಾ ಸಾಧಾರಣವಾದ ಕುಟುಂಬದಿಂದ ಬಂದ 27 ವರ್ಷದ ಮಹಿಳೆ. ತಾರಾ ಓದಲಿಲ್ಲ. ಅವಳ ಸೌಂದರ್ಯವನ್ನು ನೋಡಿ ತುಂಬಾ ಸಂಬಂಧಗಳು ಬಂತು. ಹುಡುಗಿಗೆ ವರದಕ್ಷಿಣೆ ಕೊಟ್ಟು ನಾವೇ ಮದ್ವೆ ಮಾಡ್ಕೋತೀವಿ ಅಂತ ತುಂಬಾ ಜನರು ಬಂದ್ರು. ತಾರಾನ ತಂದೆ ಸುಬ್ಬಯ್ಯ ತನ್ನ ಮಗಳು ಹತ್ತಿರದಲ್ಲಿ ಇರ್ಲಿ ಅಂತ ಅವರ ಗೆಳೆಯನಾದ ಸೀನಯ್ಯ ಮಗನಿಗೆ ತನ್ನ ಮಗಳನ್ನು ಕೊಟ್ಟು ಮದ್ವೆ ಮಾಡಿದ್ರು. ಸೀನಾ ತನ್ನ ಗೆಳೆಯನ ಮಗಳು ಅಂತ ಯಾವ ವರದಕ್ಷಿಣೆಯನ್ನು ಕೂಡ ತೆಗೆದುಕೊಳ್ಳದೆ ತನ್ನ ಮಗನಾದ ಮಾಧವನಿಗೆ ಕೊಟ್ಟು ಮದ್ವೆ ಮಾಡಿಸ್ದ. ಇದರಿಂದ ಇಬ್ಬರು ಸ್ನೇಹಿತರು ತುಂಬಾನೇ ಸಂತೋಷಪಟ್ರು. ತಾರನಿಗೆ ಓದಿದ ಹುಡುಗ ಸಿಕ್ಕಿದ ಕಾರಣ ಅವಳು ತುಂಬಾ ಅದೃಷ್ಟವಂತೆ ಎನ್ನುವ ಹೆಸರು ಬಂತು. ಮಾಧವ ಸುಂದರವಾದ ಹೆಂಡತಿ ಸಿಕ್ಕಿದ ಕಾರಣ ಸಂತೋಷಪಟ್ಟ. ತಾರಾನ ತಾಯಿ ರಮಣಮ್ಮ ಮಾತ್ರ ಮಗಳು ಹೇಗಿರ್ತಾಳೆ ಅಂತ ಚಿಂತೆ ಮಾಡ್ತಿದ್ರು. ವರದಕ್ಷಿಣೆ ಏನು ಕೊಡ್ಲಿಲ್ಲ ಅಂತ ನಮ್ ಮಗಳನ್ನ ಹಿಂಸೆ ಮಾಡ್ಬೋದಾ? ಮಾಡಲ್ಲ ಅಲ್ವಾ? ನಮ್ ಮಗಳನ್ನ ಪ್ರೀತಿಯಿಂದ ಸಾಕಿದ್ದೀವಿ. ನನ್ ಮಗಳಿಗೆ ಮುಖ ತೋರ್ಸ್ಕೊಂಡು ಪದೇ ಪದೇ ಏನಾದ್ರೂ ಹೇಳ್ತಾ ಇದ್ರೆ ಅಯ್ಯೋ ಅಯ್ಯೋ, ನನ್ ಮಗಳನ್ನ ಇವಾಗ್ಲೇ ಸ್ವಲ್ಪ ಹುಷಾರಾಗಿ ಇರ್ಲಿಕ್ಕೆ ಹೇಳ್ಬೇಕು. ರಮಣಮ್ಮ ಮದುವೆಯಾಗಿ ಸ್ವಲ್ಪ ದಿನಗಳ ನಂತರ ತನ್ನ ಮಗಳನ್ನು ನೋಡಲು ಮನೆಗೆ ಹೋದ್ರು. ಮಾಧವನ ತಾಯಿ ಸುಗುಣಮ್ಮ ಸಾಧಾರಣವಾಗಿ ಬರಮಾಡಿಕೊಂಡ್ರು. ತಿಗೆ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ನನ್ ಮಗಳಲ್ಲಿ ಅಡಿಗೆ ಮಾಡ್ತಿದ್ದಾಳಾ ಅಥವಾ ಬಟ್ಟೆ ಒಗಿತಾ ಇದ್ದಾಳಾ? ನನ್ನ ಹೊಸ ಸೊಸೆ ಜೊತೆ ಅಷ್ಟು ಬೇಗ ಕೆಲ್ಸನೆಲ್ಲ ಕೊಡ್ತೀನ ಅತ್ತಿಗೆ? ಹಾಗಾದ್ರೆ ನನ್ ಮಗಳಿಗೆ ಏನು ಮಾಡ್ಲಿಕ್ಕೆ ಬಿಡದೆ ಬೇರೆ ಇಟ್ಟಿದ್ದೀರಾ? ಸುಗುಣಮ್ಮನಿಗೆ ಅವರ ಮಾತು ಇಷ್ಟವಾಗಲಿಲ್ಲ. ತನ್ನ ಮಗಳ ಮೇಲಿರುವ ಕಾಳಜಿ ಅಂತ ಸುಮ್ನೆ ಇದ್ರು. ಅದೆಲ್ಲ ಏನೂ ಇಲ್ಲ, ನಿಮ್ ಮಗಳು ರೂಮಲ್ಲಿ ನಿದ್ರೆ ಮಾಡ್ತಿದ್ದಾಳೆ, ನೀವೇ ಹೋಗಿ ಎಬ್ಸಿ. ರಮಣಮ್ಮ ಬೆಡ್ರೂಮಿಗೆ ಬಂದು ಯಾರೋ ತೀರ್ಕೊಂಡ ಹಾಗೆ ಜೋರಾಗಿ ಕಿರ್ಚಿಕೊಂಡು ಎಬ್ಸಿದ್ರು. ಅಮ್ಮ, ತಾರಾ, ನನ್ ಮಗಳೇ. ಆ ಶಬ್ದ ಕೇಳಿ ತಾರಾ ಗೊಂದಲದಿಂದ ಎದ್ದು ಕೂತ್ಲು. ಅಮ್ಮ, ಯಾವಾಗ ಬಂದ್ರಿ? ಯಾಕಮ್ಮ ಅಷ್ಟು ಜೋರು ಕಿರ್ಚ್ತಾ ಇದ್ದೀರಾ? ನಾನು ಹೆದರಿ ಹೋದೆ. ನಿನಗೆ ನನ್ನ ಕಷ್ಟ ಎಲ್ಲಿಂದಮ್ಮ ಗೊತ್ತು? ನಿನಗೂ ಮಗಳಾಗಿ ಅವಳಿಗೆ ಮದ್ವೆ ಆದ್ರೆ ಗೊತ್ತಾಗುತ್ತೆ. ಸರಿ ಅಮ್ಮ, ಬನ್ನಿ ನಮ್ಮ ಅತ್ತೆ ಜೊತೆ ಕೂತು ಮಾತಾಡೋಣ. ಅಯ್ಯೋ, ನಮ್ಮ ಮಧ್ಯೆ ಅವ್ರ್ಯಾಕೆ? ಏನು ಬೇಡ, ನಾವಿಲ್ಲೇ ಕೂತ್ಕೊಳ್ಳೋಣ. ಅಯ್ಯೋ ಅಮ್ಮ, ನಮ್ಮ ಅತ್ತೆ ತುಂಬಾ ಒಳ್ಳೆಯವರು. ಹಾಗೆ ಇರೋರ್ನ ನಂಬ್ಲೇಬಾರ್ದು. ಅವರೇ ಒಳಗೊಳಗೆ ಇಡೋರು. ಇವಾಗ ನನ್ ಜೊತೆ ಅವ್ರು ಹೇಗೆ ಮಾತಾಡಿದ್ರು ಗೊತ್ತಾ? ಏನ್ ಹೇಳಿದ್ರಮ್ಮ? ಹೇಗೋ ನಿನ್ ಜೊತೆ ತಾನೇ ನಾನು 1 ವಾರ ಇರ್ತೀನಿ, ಅವಾಗ ನಿಧಾನವಾಗಿ ಹೇಳ್ತೀನಿ. ಮಾಧವನ ತಮ್ಮ ಮದನ್ ತಾರನ ಬಳಿ ಬಂದ. ಅತ್ತಿಗೆ, ಓ ಅತ್ತೆ ಬಂದಿದ್ದಾರಾ? ಅತ್ತೆ ಚೆನ್ನಾಗಿದ್ದೀರಾ? ರಮಣಮ್ಮ ಮದನಿಗೆ ಏನು ಉತ್ತರ ಕೊಡದೆ ಮುಖವನ್ನು ತಿರುಗಿಸಿಕೊಂಡು ಕೂತ್ರು. ಅರನೇ ಉತ್ತರ ಹೇಳಿದ್ಲು. ಇವಾಗ್ಲೇ ಬಂದ್ರು ಮದನ್. ನನ್ ಮೇಲೆ ಕೋಪದಿಂದ ಮುಖ ತಿರುಗಿಸ್ಕೊಂಡು ಕೂತಿದ್ದಾರೆ. ಸರಿ, ನಿನಗೆ ಏನ್ ಬೇಕು? ಹೌದು ಅತ್ತಿಗೆ, ನಾನ್ ಕಾಲೇಜಿಂದ ಬರುವಾಗ ನಮ್ಮ ಮನೆಗೆ ಬಡ್ಡಿ ಹಣ ಕೊಡುವವರು ನನಗೆ ದಾರಿಯಲ್ಲಿ ಸಿಕ್ಕಿದ್ರು. ಇಷ್ಟು ದೂರ ಬರ್ಬೇಕಲ್ಲ ಅಂತ ನನ್ ಜೊತೆನೆ ಹಣನ ಕೊಟ್ ಕಳ್ಸಿದ್ರು. ಅತ್ತಿಗೆ, ಇದ್ರಲ್ಲಿ 4,000 ಇತ್ತು. ನನಗೆ ಕಾಲೇಜ್ ಫೀಸ್ ಕಟ್ಲಿಕ್ಕೆ 1,000 ರೂಪಾಯಿ ತಗೊಂಡಿದ್ದೀನಿ. ಉಳಿದ 3,000 ತಗೊಳ್ಳಿ, ಅಣ್ಣ ಬಂದ್ಮೇಲೆ ಕೊಡಿ. ಸರಿ, ಇಲ್ ಕೊಡಪ್ಪ. ಮದನ್ ಹಣವನ್ನು ಕೊಟ್ಟು ಅಲ್ಲಿಂದ ಹೊರಟೋದ. ರಮಣಮ್ಮ ಮದನ್ನ ಗುರ್ರಂತ ನೋಡ್ತಾ ಇದ್ರು. ಓ, ಸರಿಯಾಗಿದೆ ಕಣೆ, ನಿನ್ ಗಂಡನ ಮೇಲೇನೆ ಇಡೀ ಕುಟುಂಬ ಆಧಾರವಾಗಿ ನಿಂತಿದ್ಯಾ? ಇಲ್ಲಮ್ಮ, ಸದ್ಯಕ್ಕೆ ಮದನ್ನ ವಿದ್ಯಾಭ್ಯಾಸ ಮಾತ್ರ ನಮ್ಮ ಮನೆಯವ್ರು ನೋಡ್ಕೊಳ್ಳೋದು, ಮತ್ತೆ ಎಲ್ಲಾನು ಮಾವನೇ ನೋಡ್ಕೊಳ್ಳೋದು. ನಿನ್ನ ಗಂಡನ್ಗೆ 10,000 ಸಂಬಳ. ನಿನ್ ಗಂಡ ಇಡೀ ಸಂಬಳನ ಅವನಿಗೆ ಖರ್ಚು ಮಾಡ್ಬಿಟ್ರೆ ಆಮೇಲೆ ನಿನಗೆ ಮುಂದೆ ಬರುವ ನಿನ್ ಮಗುಗೆಲ್ಲ ಏನೇ ಮಾಡೋದು? ನಾ ಬರುವುದಕ್ಕೆ ಮುಂಚೆ ಇದ್ದ ಪದ್ಧತಿಯನ್ನು ನಾನ್ ಬಂದ್ಮೇಲೆ ಯಾಕಮ್ಮ ಬದಲಾಯಿಸ್ಬೇಕು? ಬದಲಾಯಿಸ್ಬೇಕಮ್ಮ. ಇವಾಗ ನಿನ್ಗೆ ಏನ್ ತೊಂದ್ರೆ ಇಲ್ಲ. ಮುಂದೆ ಮಕ್ಳಾಗ್ತಾರೆ, ಅವರಿಗೆ ಖರ್ಚಿಗೆ ಹಣ ಬೇಕು. ಅವಾಗೇನ್ ಮಾಡ್ತೀಯಾ? ಅದೆಲ್ಲ ನನ್ ಗಂಡ ನೋಡ್ಕೋತಾರಮ್ಮ. ದೊಡ್ಡ ಕುಟುಂಬದಲ್ಲಿ ಹಣನ ಕೂಡಿಡಕ್ಕೆಲ್ಲ ಆಗದೇ ಇಲ್ಲ. ಸರಿ, ನೀನೊಂದು ಕೆಲ್ಸ ಮಾಡು. ನಾನಾದ್ರೂ ನಿನ್ನ ಹೆಸರಲ್ಲಿ ಒಂದು ಚೀಟಿ ಕಟ್ತೀನಿ. ತಿಂಗಳು ನನಗೆ 2,000 ರೂಪಾಯಿ ಗಂಡನ್ ಜೊತೆಯಿಂದ ಕೇಳ್ಕೊಡು. ನಿನ್ ಗಂಡನ್ ಜೊತೆನೂ ಹೇಳ್ಬೇಡ. ಆ ಹಣ ಆದ್ರೂ ನಿನಗೆ ಉಳಿತಾಯ ಆಗುತ್ತೆ. 2,000 ರೂಪಾಯಿ ಹೇಗಮ್ಮ ನನ್ ಗೊತ್ತಿಲ್ದೆ ಕೊಡೋದು? ಏನಾದ್ರೂ ಮಾಡಿಕೊಡು. ಹಾಗೆ ನೀನ್ ಕೊಡದಿದ್ರೆ ಆಮೇಲೆ ನಾನ್ ಸತ್ತೋಗಿರುವ ಹಾಗೇನೆ. ಏನೆಲ್ಲ ಹೇಳಕ್ ಬರ್ಬೇಡ. ಅಯ್ಯೋ ಅಮ್ಮ, ಯಾಕೆ ಏನೇನೋ ಮಾತಾಡ್ತಾ ಇದ್ದೀರಾ? 2,000 ರೂಪಾಯಿ ಆಗೋದಿಲ್ಲ, 1,000 ರೂಪಾಯಿ ಆದ್ರೂ ಕಳ್ಸ್ಕೊಡ್ತೀನಿ. ಅದಕ್ಕೆ ಏನೇನೋ ಮಾತಾಡ್ಬೇಡಿ. ಒಂದು ದಿನ ಸುಗುಣಮ್ಮ ಅಂಗಡಿಗೆ ಹೋಗ್ತೀನಿ ಅಂತ ಹೇಳಿದಾಗ ರಮಣಮ್ಮ ಅವರನ್ನು ನಿಲ್ಲಿಸಿ, ಅತ್ತಿಗೆ, ಇವತ್ತು ನಾನು ತಾರಾ ಸೇರಿ ಮಾರ್ಕೆಟಿಗೆ ಹೋಗ್ತೀವಿ. ನೀವು ಒಂದು ದಿನ ರೆಸ್ಟ್ ಮಾಡಿ. ನನಗೂ ಊರ್ನ ನೋಡ್ದಂಗಾಗುತ್ತೆ. ಸರಿ ಸರಿ, ತಗೊಳ್ಳಿ, ಈ ಲಿಸ್ಟಲ್ಲಿರುವ ವಸ್ತುಗಳನ್ನ ತಗೊಂಬನ್ನಿ. ಹೀಗೆ ರಮಣಮ್ಮನ ಕೈಯಲ್ಲಿ ಆ ಲಿಸ್ಟನ್ನು ಕೊಟ್ಟು ಮನೆಯೊಳಗೆ ಹೋದ್ಲು ಸುಗುಣಮ್ಮ. ಬಜಾರಿಗೆ ನಾವಿಬ್ರು ಹೋಗೋದು ಮುಖ್ಯನಾ ಅಮ್ಮ?
ನಿನಗೆ ಒಂದು ಜೀವನದ ಪಾಠ ಹೇಳ್ಕೊಡ್ತೀನಿ ಬಾ. ಮಾರ್ಕೆಟಲ್ಲಿ ತಾರಾ ಲಿಸ್ಟಲ್ಲಿರುವ ವಸ್ತುಗಳನ್ನ ಸರಿಯಾಗಿ ತಗೊಳ್ತಾ ಇದ್ದಾಗ ರಮಣಮ್ಮ ಏನೋ ಗೊಣಗ್ತಾ ಇದ್ರು. ಅಯ್ಯ, ಟೊಮೆಟೊ 1 ಕೆಜಿ ಕೊಡಿ. 1 ಕೆಜಿ ಏನು ಬೇಡ, ಅರ್ಧ ಕೆಜಿ ಕೊಡಿ. ಅಮ್ಮ, ಅತ್ತೆ 1 ಕೆಜಿ ಅಂತ ಬರ್ದಿದ್ದಾರೆ. ನೀನು ಅರ್ಧ ಕೆಜಿ ತಗೊಂಡು ಅರ್ಧ ಕೆಜಿ ಹಣನ ತೆಗ್ದಿಟ್ಕೋಬೇಕು. ಅದೇ ಉಳಿತಾಯ ಮಾಡೋದು ಅಂದ್ರೆ. ಸರಿ, ಹಸಿಮೆಣಸು 1 ಕೆಜಿ ಕೊಡಿ. ಅದು ಕೂಡ ಅರ್ಧ ಕೆಜಿನೇ ಸಾಕು ತಗೋ. ಅಮ್ಮ, ವಾರ ಇಡೀ ಬೇಕಲ್ವಾ? ಎಲ್ಲಾ ಸಾರಿಗೂ ಹಾಕ್ತಾರೆ. ಪರವಾಗಿಲ್ಲ, ಅವರಿಗೆ ಬೇಕಂದ್ರೆ ಅವರು ಖಾರ ಹಾಕೊಳ್ಳಿ. ನಿನಗೆ ಖಾರ ಅಭ್ಯಾಸ ಇಲ್ಲ ಅಂತ ಸ್ವಲ್ಪ ಹಾಕು ಸಾಕು. ಇದನ್ನು ಉಳಿತಾಯ ಅಂತೇಳಲ್ಲ, ಜಿಪುಣ ಅಂತಾರೆ. ಹೀಗೆ ಪ್ರತಿಯೊಂದು ವಿಚಾರದಲ್ಲೂ ಹೇಗೆ ಹಣವನ್ನು ಉಳಿತಾಯ ಮಾಡೋದು ಅಂತ ಹೇಳಿಕೊಟ್ಟು ಅವರ ಮನೆಗೆ ಹೊರಟೋದ್ರು. ಆದ್ರೆ ತಾರಾ ಹಾಗೆ ಎಲ್ಲ ಮಾಡ್ಲಿಲ್ಲ. ಆದ್ರೂ ತನ್ನ ತಾಯಿಗೆ ಸ್ವಲ್ಪ ಹಣವನ್ನು ಕಳಿಸಿಕೊಡ್ತಿದ್ಲು. ಆ ನಂತರ ಮನೆಯಲ್ಲೇ ಹೂ ಕಟ್ಟೋದು ಅಂತ ಏನೇನೋ ಕೆಲಸ ಮಾಡಿ 4,000 ರೂಪಾಯಿ ಸಂಪಾದನೆ ಮಾಡಿದ್ಲು. ಪುನಃ 1 ವರ್ಷ ಆದ ನಂತರ ರಮಣಮ್ಮ ತನ್ನ ಮಗಳ ಮನೆಗೆ ಬರ್ತೀನಿ ಅಂತ ಕಾಗದ ಬರ್ದಿದ್ರು. ತಾರಾ ಆ ಲೆಟರ್ ಅನ್ನು ಓದಿ ಅತ್ತೆ ಜೊತೆ ಹೋಗಿ ಹೇಳಿದ್ಲು, ಅತ್ತೆ, ನಮ್ಮಮ್ಮ ನಾಳೆ ನಾಡಿದ್ದು ಬರ್ತಾರಂತೆ. ಹೌದಮ್ಮ, ಸರಿ, ನಿಮ್ಮಮ್ಮ ಬಂದ್ಮೇಲೆ ನೀನು ನಿಮ್ಮಮ್ಮನ ಜೊತೆ 10 ದಿನ ನಿನ್ ಮನೆಯಲ್ಲಿ ಹೋಗಿ ಇದ್ದು ಬಾ. ಮದ್ವೆಯಾಗಿ ಹೋಗ್ಲೇ ಇಲ್ವಲ್ಲ. ಅತ್ತೆ, ನೀವು ನನಗೊಂದು ಸಹಾಯ ಮಾಡ್ಬೇಕು. ನಮ್ಮಮ್ಮ ಬಂದು ಹೇಗಮ್ಮ ಇದ್ದೀರಾ ಅಂತ ನಿಮ್ನ ವಿಚಾರಿಸಿದ್ರೆ, ನಾನೆಲ್ಲಮ್ಮ ಚೆನ್ನಾಗಿರೋದು. ನಿಮ್ಮ ಮಗಳು ಈ ಮನೆಗೆ ಬಂದ್ಮೇಲೆ ಅವಳ ಗಂಡನ ಸಂಪಾದನೆನ ಅವಳೇ ಇಟ್ಕೋತಿದ್ದಾಳೆ ಅಂತ ಹೇಳಿ ಅತ್ತೆ. ಇಲ್ಲ ಸಲ್ಲದ ಮಾತನ್ನು ಯಾಕಮ್ಮ ಹೇಳ್ಬೇಕು? ಮನುಷ್ಯರನ್ನ ನೋಡಿ ಕಲ್ತ್ಕೋಬೇಕತ್ತೆ. ತಾರಾ, ನೀನ್ ಯಾರ ಬಗ್ಗೆ ಮಾತಾಡ್ತಿದ್ದೀಯ ಅಂತ ಗೊತ್ತಮ್ಮ? ಗೊತ್ತತ್ತೆ, ನಮ್ಮಮ್ಮನ ಬಗ್ಗೆ ತಾನೆ. ಅವ್ರು ನನ್ಗೆ ಜನ್ಮ ಕೊಟ್ಟ ತಾಯಿ ಅಲ್ಲ. ನಮ್ ತಾಯಿ ತೀರ್ಕೊಂಡ್ಮೇಲೆ ಆ ಜಾಗಕ್ಕೆ ಬಂದ ಚಿಕ್ಕಮ್ಮ. ನನಗೆ ಬುದ್ಧಿ ಬಂದ ದಿನದಿಂದ ಅವರು ಸ್ವಾರ್ಥವಾಗಿಯೇ ನಡ್ಕೊಳ್ಳೋದು. ನನ್ನ ತಂದೆಗೆ ನೆಮ್ಮದಿ ಇಲ್ಲದಂಗೆ ಮಾಡ್ತಿದ್ದಾರೆ. ನನ್ ತಂದೆ ನನ್ನ ಓದಿಸ್ತೀನಿ ಅಂದಾಗ ನನ್ ಚಿಕ್ಕಮ್ಮ ಬೇಡ, ಹಣ ಖರ್ಚಾಗುತ್ತೆ ಅಂತ ಮನೆಯಲ್ಲೇ ಕೂರ್ಸ್ಬಿಟ್ರು. ಅವರಿಗೆ ಮಕ್ಕಳಿಲ್ಲದ ಕಾರಣ ನನ್ನ ಮಗಳು ಅಂತ ಒಪ್ಕೊಂಡ್ರು. ಇಲ್ಲದಿದ್ದರೆ ನನ್ನ ಒಪ್ಕೋತಾರಾ? ಮನ್ಸಲ್ಲಿ ಇಷ್ಟೊಂದು ದುಃಖ ಇಟ್ಕೊಂಡಿದ್ಯಮ್ಮ ಸೊಸೆ. ಇವಾಗ ಅವರ ಸ್ವಾರ್ಥಕ್ಕೋಸ್ಕರ ನನ್ನ ಕೂಡ ಬದಲಾಯಿಸಿ ಅವರ ಸುಖವನ್ನು ಬಯಸ್ತಾ ಇದ್ದಾರೆ. ಎಷ್ಟಾದ್ರೂ ನನ್ನ ಅಮ್ಮ ಅಲ್ವತ್ತೆ, ಅದಕ್ಕೇನೆ ಹೂವನ್ನು ಕಟ್ಟಿ ಅದರಿಂದ ಬರುವ ಹಣವನ್ನು ಅವರಿಗೆ ಕಳಿಸ್ತಾ ಇದ್ದೀನಿ. ನೀವು ನನ್ನ ವರದಕ್ಷಿಣೆ ತಗೊಳ್ದೆ ಮದ್ವೆ ಮಾಡ್ಕೊಂಡ್ಬಂದ್ರಿ. ಆದ್ರೆ ನಮ್ಮಮ್ಮ ಯಾವತ್ತೂ ವರದಕ್ಷಿಣೆ ಕೊಡ್ತಾನೆ ಇರ್ಲಿಲ್ಲ. ನೀವು ಎಷ್ಟೇ ವರದಕ್ಷಿಣೆ ಕೇಳಿದ್ರು ಕೊಡ್ಬಾರ್ದು ಅಂತಾನೆ ಇದ್ರು. ಆದ್ರೆ ನನ್ ತಂದೆನೆ ದೊಡ್ಡ ಮನ್ಸು ಮಾಡಿ ನನಗೆ ಮದ್ವೆ ಮಾಡಿ ಕಳ್ಸಿದ್ದು. ಅದಕ್ಕೇನೆ ನನ್ ತಂದೆನ ಇಲ್ಲಿ ಕಳ್ಸದೇ ಇಲ್ಲ. ಅಲ್ಲಿ ನಮ್ ತಂದೆ ಏನ್ ಕಷ್ಟಪಡ್ತಿದ್ದಾರೋ ಏನೋ. ಹಾಗೆ ಹೇಳಿ ತುಂಬಾ ದುಃಖಪಟ್ಟು ಅಳ್ತಾ ಇದ್ಲು. ಸುಗುಣಮ್ಮ ಸೊಸೆಯ ಕಣ್ಣೀರನ್ನು ಒರೆಸಿ ಪಕ್ಕಕ್ಕೆ ಕರ್ಕೊಂಡ್ರು. ನನ್ನ ಬಂಗಾರ ಸೊಸೆ, ಎಷ್ಟು ದುಃಖನ ಮನ್ಸೊಳಗಿಟ್ಕೊಂಡಿದ್ದೀಯಮ್ಮ. ತಾಯಿ ಪ್ರೀತಿ ಇಲ್ಲದಿದ್ರೆ ಏನಮ್ಮ, ನಾನ್ ನಿನ್ಗೆ ತಾಯಿ ಆಗ್ತೀನಿ. ಸುಗುಣಮ್ಮ ಸೊಸೆಯನ್ನು ಸಮಾಧಾನ ಪಡಿಸಿದ್ರು. ಆ ನಂತರ ಅವರಿಬ್ಬರು ಜೊತೆಯಾದ್ರು. ನಂತರ ರಮಣಮ್ಮ ಮನೆಗೆ ಬಂದ್ರು. ಬಂದ ತಕ್ಷಣ ಸುಗುಣಮ್ಮ ರಮಣಮ್ಮನ ಮುಖನ ನೋಡ್ತಾ ಇದ್ರು. ಅತ್ತಿಗೆ, ಚೆನ್ನಾಗಿದ್ದೀರಾ? ನಿಮ್ಮ ಆರೋಗ್ಯ ಚೆನ್ನಾಗಿದೆ ತಾನೇ? ಬನ್ನಿ ಅತ್ತಿಗೆ, ಬನ್ನಿ. ನಿಮ್ ಮಗಳು ನನ್ ಮನೆ ಸೊಸೆಯಾಗಿ ಬಂದ ದಿನದಿಂದ ನಮಗೆ ಎಲ್ಲದಕ್ಕೂ ಕಷ್ಟನೇ. ಗಂಡನ ಸಂಬಳವನ್ನು 1 ರೂಪಾಯಿ ಕೊಡದೆ ತೆಗ್ದಿಡ್ತಾ ಇದ್ದಾಳೆ. ಇಂಥ ಜಿಪುಣ ಸೊಸೆ ನನಗೆ ಬರ್ಬೇಕಾ? ಅವಳನ್ನ ನನ್ ಮನೆಗೆ ಕರ್ಕೊಂಡ್ಬಂದಿದ್ರಿಂದ ನನ್ ಮನೆ ಹಾಳಾಗೋಯ್ತು. ರಮಣಮ್ಮ ತನ್ನೊಳಗೆ ತಾನೇ ಸಂತೋಷ ಪಡ್ತಿದ್ರು. ನಾನು ಏನೋ ತಿಳ್ಕೊಂಡಿದ್ದೆ, ತಾರಾ ಹೇಳಿದ ಹಾಗೇನೆ ಮಾಡ್ತಿದ್ದಾಳೆ. ಅವಳಿಗೆ ಇನ್ನ ಸ್ವಲ್ಪ ಹೇಳಿಕೊಟ್ಟೋಗ್ತೀನಿ. ಅವಳು ಅದೇ ರೀತಿ ಜೀವನ ಮಾಡ್ಬೇಕಲ್ವಾ? ಹೌದು, ಅಣ್ಣ ಎಲ್ಲಿ ಅತ್ತಿಗೆ? ಯಾವಾಗ ನೋಡಿದ್ರು ನೀವೊಬ್ರೇ ತಿರ್ಗಾಡ್ತಾ ಇದ್ದೀರಾ? ಅವರು ನನ್ನ ಹಾಗೆ ಆ ಕಡೆ ಈ ಕಡೆ ಸುತ್ತಾಡೋದಿಲ್ಲ ಅತ್ತಿಗೆ. ಹೌದಾ? ಅಣ್ಣನ್ ಜೊತೆ ಮುಖ್ಯವಾದ ಒಂದು ಆಸ್ತಿ ವಿಚಾರದ ಬಗ್ಗೆ ಮಾತಾಡ್ಬೇಕು. ಆಸ್ತಿ ವಿಷಯನಾ? ಇವಾಗ್ಲೇ ಅವ್ರನ್ನ ಬರ್ಲಿಕ್ಕೆ ಕಾಗದ ಬರಿತೀನಿ ಇರಿ. ಹೀಗೆ ಹೇಳಿದ ತಕ್ಷಣ ರಮಣಮ್ಮ ಸ್ವಲ್ಪ ಹೊತ್ತು ಹೊರಗಡೆ ಹೋಗಿ ಬೇರೆಯವರ ಬಳಿಯಿಂದ ಕಾಗದವನ್ನು ಬರೆಸಿ ಆನಂತರ ಮನೆಯೊಳಗೆ ಬಂದ್ರು. ಅತ್ತಿಗೆ, ನಿಮ್ಮ ಅಣ್ಣ ನಾಳೆ ಬೆಳಿಗ್ಗೆನೆ ಇಲ್ಲಿರ್ತಾರೆ. ಹೀಗೆ ಆ ದಿನ ರಾತ್ರಿ ರಮಣಮ್ಮ ತಾರನಿಗೆ ಏನೇನೋ ಹೇಳಿಕೊಟ್ಟು ಅವಳ ಮನ್ಸನ್ನು ಬದಲಾಯಿಸಕ್ ನೋಡಿದ್ರು. ತಾರ ಮಾತ್ರ ತಂದೆಗೋಸ್ಕರ ಕಾಯ್ತಾ ಇದ್ಲು. ಮರುದಿನ ಸುಬ್ಬಯ್ಯ ಏನೋ ಆಯ್ತು ಅಂತ ವೇಗವಾಗಿ ಬಂದ್ರು. ಬರುತ್ತಾನೆ ಸುಗುಣ ರಮಣಯ್ಯನಿಗೆ ನಮಸ್ಕಾರ ಮಾಡಿದ್ರು. ಸೀನಯ್ಯ, ರಮಣಮ್ಮ, ನನ್ ಮಗಳು ಗೊತ್ತಿದ್ದು ಗೊತ್ತಿಲ್ದೆ ಏನಾದ್ರೂ ತಪ್ಪು ಮಾಡಿದ್ರೆ ಅವಳನ್ನು ಕ್ಷಮಿಸಿ. ಅವಳು ಸಣ್ಣ ಹುಡುಗಿ. ಅಯ್ಯೋ ಅಣ್ಣ, ತಾರ ಯಾವ ತಪ್ಪು ಮಾಡ್ಲಿಲ್ಲ. ನಿಮ್ಮ ಮಗಳು ತಾಯಿ ಆಗ್ತಾ ಇದ್ದಾಳೆ. ಆ ವಿಷಯ ಹೇಳಲಿಕ್ಕೇನೆ ನಿಮ್ನ ಕರೆಸಿದ್ದು. ನನ್ನ ಸೊಸೆ ಒಳ್ಳೆಯ ಗುಣವಂತೆ. ಆ ಚಂದಮಾಮನ ಕೈಯಲ್ಲಿ ಕೂಡ ಒಂದು ಚುಕ್ಕಿ ಬರ್ಬೋದು.
ನನ್ನ ಸೊಸೆ ಮನ್ಸಲ್ಲಿ ಯಾವ ಕಳಂಕನೂ ಬರಲ್ಲ. ಸುಬ್ಬಯ್ಯನನ್ನು ನೋಡಿದ ತಕ್ಷಣ ತಾರಾ ವೇಗವಾಗಿ ಬಂದು ತನ್ನ ತಂದೆ ಮುಂದೆ ಕಣ್ಣೀರಾಕಿದ್ಲು. ಅಪ್ಪ, ಇಷ್ಟು ದಿನ ನನ್ನ ನೋಡ್ದೆ ಹೇಗಪ್ಪ ಇದ್ರಿ? ನನಗೆ ನಿಮ್ನ ನೋಡ್ಬೇಕು ಅಂತ ಎಷ್ಟು ಆಸೆ ಆಗ್ತಿತ್ತು ಗೊತ್ತಾ? ನಾನು ಬರ್ಬೇಕು ಅಂತಾನೆ ಇದ್ದೆ ಕಣಮ್ಮ. ನಿಮ್ಮಮ್ಮ ನನ್ನ ಬರ್ಲಿಕ್ಕೆ ಬಿಡ್ಲಿಲ್ಲ. ನೀನ್ ಇಲ್ದೆ 20 ದಿನ ನನ್ ಮನೆಯಿಂದ ಹೊರಗ್ ಬರ್ಲಿಲ್ಲ. 7 ತಿಂಗಳು ನಿನ್ನ ನೋಡ್ದೆ ಎಷ್ಟು ಕಷ್ಟಪಟ್ಟಿದೀನಿ ಗೊತ್ತಾ? ಸುಬ್ಬಯ್ಯ ಮಗಳ ಕೈಯನ್ನೇ ಹಿಡ್ಕೊಂಡು ಅಳ್ತಾನೇ ಇದ್ರು. ತಾರಾ ತನ್ನ ತಂದೆಯನ್ನು ಕರ್ಕೊಂಡೋಗಿ ತಿನ್ನಲು ಟಿಫಿನ್ ಕೊಟ್ಲು. ತಂದೆ ಬರ್ತಾ ಇದ್ದಾರೆ ಅಂತ ಅತ್ತೆ ಹೇಳಿದ ತಕ್ಷಣ ತಂದೆಗೋಸ್ಕರ ತಂದೆಗೆ ಇಷ್ಟವಾದ ಎಲ್ಲಾ ಅಡುಗೆಯನ್ನ ಅವಳು ಮಾಡಿದ್ಲು. ಹೀಗೆ ಅವಳ ತಂದೆಗೆ ಪ್ರೀತಿಯಿಂದ ಬಡಿಸಿದ್ಲು. ಅದನ್ನು ನೋಡಿ ಸುಗುಣ ಸೀನಯ್ಯ ಸಂತೋಷಪಟ್ರು. ಅವಾಗ ನಿದ್ರೆಯಿಂದ ಎದ್ದು ಬಂದ ರಮಣಮ್ಮ ಅವನನ್ನು ನೋಡಿ ಅವಳು ಕೂಡ ಬೇಗ ಬೇಗ ಊಟ ಹಾಕು ಅಂತ ಬಂದು ಊಟ ಮಾಡಿದ್ಲು. ನನ್ನ ನಿದ್ರೆಯಿಂದ ಎಬ್ಬಿಸದೆ ನಿನ್ ತಂದೆಗೆ ಮಾತ್ರ ಅಡಿಗೆ ಮಾಡಿ ಆಗ್ತಾ ಇದ್ದೀಯಾ? ಏನೇ ಆದ್ರೂ ನೀವಿಬ್ರು ಒಂದೇ, ನಾನ್ ಮಾತ್ರ ಬೇರೆ ತಾನೇ? ಹೀಗೆ ಮಾತಾಡ್ಕೊಂಡೆ ಪುಳಿಯೋಗರೆ, ಸಕ್ಕರೆ ಪೊಂಗಲ್ ಎಲ್ಲವನ್ನೂ ಖಾಲಿ ಮಾಡಿದ್ಲು. ರಮಣಮ್ಮನಿಗೆ ಒಂದು ಭಯ ಇತ್ತು. ಯಾರಾದ್ರೂ ತೀರ್ಕೊಂಡ್ರೆ ಆವಾಗ ಅವ್ರಿಗಿಟ್ಟ ಊಟವನ್ನು ತಿಂದ್ರೆ ಅವರು ನಮ್ಮನ್ನು ಬೆರ್ಸಾಡ್ತಾರೆ ಅಂತ. ಅದಕ್ಕೆ ಅಂತವರ ಮನೆಯಲ್ಲಿ ಊಟ ಆಗ್ಲಿ, ಅಂತಹ ಊಟವನ್ನಾಗ್ಲಿ ತಿನ್ನೋದಿಲ್ಲ. ಆರಾ, ತುಂಬಾ ಚೆನ್ನಾಗ್ ಮಾಡಿದೀಯಾ. ಸಕ್ಕರೆ ಪೊಂಗಲ್ ಸೂಪರ್ ಆಗಿದೆ. ಅಯ್ಯೋ ಅಮ್ಮ, ಇದು ಇಲ್ಲಿ ಮಾಡಿದ್ದಲ್ಲ. ಪಕ್ಕದ ಮನೆಯಲ್ಲಿ ಮೊನ್ನೆ ಒಬ್ರು ತಾತ ತೀರ್ಕೊಂಡ್ರು, ಅವರ ಮನೆ ಕಾರ್ಯದಲ್ಲಿ ಮಾಡಿದ್ದು. ಇದನ್ನೆಲ್ಲ ಅವರೇ ಕಳ್ಸಿದ್ದು. ಆ ವಿಷಯ ಹೇಳೋಣ ಅಂತ ನೋಡಿದ್ರೆ ಅಷ್ಟ್ ಬೇಗ ತಿನ್ಬಿಟ್ರಿ. ಆ ವಿಷಯ ಹೇಳಿದ ತಕ್ಷಣ ರಮಣಮ್ಮನಿಗೆ ಗಂಟ್ಲೆಲ್ಲ ಒಣಗೋಯ್ತು. ಏನು, ಸತ್ತೋದವರಿಗೆ ಬಡಿಸಿದಂತಹ ಊಟನ ಇದು? ಇವಾಗ ಆ ಆತ್ಮ ನನ್ನ ಹಿಂದೇನೆ ಬಂದ್ರೆ, ಅಯ್ಯೋ ದೇವ್ರೆ, ಇನ್ನು 1 ನಿಮಿಷನೂ ನಾ ಈ ಊರಲ್ಲಿ ಇರೋದಿಲ್ಲ. ಇವಾಗ್ಲೇ ಊರಿಗೆ ಹೋಗ್ತೀನಿ. ಆ ಮಾತನ್ನು ಕೇಳಿ ತಕ್ಷಣ ರಮಣಮ್ಮ ತನ್ನ ಬ್ಯಾಗನ್ನು ತೆಗೆದುಕೊಂಡು 1 ನಿಮಿಷ ಕೂಡ ನಿಲ್ಲದೆ ಹೊರಟೋದ್ರು. ಅವಳನ್ನು ನೋಡಿ ತಾರಾ ಮತ್ತು ಸುಬ್ಬಯ್ಯ ಬಿದ್ದು ಬಿದ್ದು ನಗ್ತಾ ಇದ್ರು. ಬಡ ಅತ್ತೆ ಸೊಸೆಯ ದೀಪಾವಳಿ ತಿಂಡಿಗಳು. ಒಂದು ಬಡ ಕುಟುಂಬದಲ್ಲಿ ಸುಭದ್ರ ಮತ್ತು ಶ್ರೀಶಾ ಎನ್ನುವ ಅತ್ತೆ ಸೊಸೆ ಇದ್ರು. ಶ್ರೀಶಾಲ ಗಂಡ ಆಟೋವನ್ನು ಓಡಿಸಿಕೊಂಡು ಕುಟುಂಬವನ್ನು ನೋಡಿಕೊಳ್ತಾ ಇದ್ರು. ಅವರಿಗೆ ಒಬ್ಬಳೇ ಮಗಳಿದ್ದಳು. ಅವಳ ಹೆಸರು ಮಾಧುರಿ. ಒಂದು ದಿನ ಆಟೋ ತಗೊಂಡು ರವಿ ಹೊರಡ್ತಿರುವಾಗ, ಅಮ್ಮ ಮಾಧುರಿ, ಬೇಗ ಬಾಮ್ಮ, ನನಗೆ ಟೈಮ್ ಆಗ್ತಿದೆ ಹಾಗೆ ಅಂತ ಕರೆದಾಗ ಮನೆಯೊಳಗಿದ್ದ ಶ್ರೀಶಾ ಮಾಧುರಿಯನ್ನು ಕರೆದ್ಲು. ಏ ಮಾಧುರಿ, ನಾಳೆಯಿಂದ ಬೇಗ ರೆಡಿ ಆಗ್ಬೇಕು. ನಾಳೆಯಿಂದ ಬೇಗ ಎದ್ದೊಳದಿದ್ರೆ ನೋಡ್ ನಿನ್ನ ಏನ್ ಮಾಡ್ತೀನಿ ಅಂತ. ನೋಡು, ನಿಮ್ ತಂದೆ ಕರೀತಿದ್ದಾರೆ ಹಾಗೆಂತೇಳಿ ಆಟೋದತ್ರ ಬಂದ್ರು. ಮಾಧುರಿ ಆಟೋದಲ್ಲಿ ಕೂತ್ಕೊಂಡು, ಅಮ್ಮ, ಗಾಡಿಯಲ್ಲಿ ಹೋಗುವಾಗ ತಿನ್ಲಿಕ್ಕೆ ಏನೂ ಇಲ್ಲ. ದೀಪಾವಳಿಗೆ ಮಾಡಿರೋ ತಿಂಡಿನ ಕೊಡ್ತೀರಾ? ಓ ಹಾಗೇನಾ ರೀ, 1 ನಿಮಿಷ ಇರಿ, ನಾನು ಮಾಡಿರುವ ತಿಂಡಿನ ತಗೋಬರ್ತೀನಿ. ಹಾಗೆ ಅಂತ ಮನೆಯೊಳಗೆ ಹೋಗಿ 2 ಕವರಲ್ಲಿ ತಿಂಡಿಗಳನ್ನ ಹಾಕೊಂಡ್ ಬಂದು, ಇದು ನಿನಗೆ ರೀ, ಇದು ನಿಮ್ಗೆ, ಹಸಿವಾದ್ರೆ ತಿನ್ನಿ ಹಾಗೆ ಅಂತ ಕೊಟ್ಲು. ಅದನ್ನು ತಗೊಂಡ ರವಿ, ಇದನ್ನ ನಾನು ತಿಂದ್ರೆ ಊಟ ಕೂಡ ಮಾಡೋದಿಲ್ಲ. ನೀವು ಮಾಡಿರೋ ತಿಂಡಿಗಳು ಅಷ್ಟೊಂದು ಚೆನ್ನಾಗಿದೆ ಹಾಗೆ ಅಂತ ಹೇಳಿ ಆಟೋ ತಗೊಂಡು ಹೊರಟ್ರು. ಹೀಗೆ ಸ್ವಲ್ಪ ದಿನಗಳು ಕಳೆಯಿತು. ಒಂದು ದಿನ ಶ್ರೀಶಾ ರವಿ ಜೊತೆ ಮಾತಾಡ್ತಿರುವಾಗ, ರೀ, ಮಗಳನ್ನ ನಾವು ಒಂದು ಒಳ್ಳೆ ಸ್ಕೂಲಿಗೆ ಸೇರಿಸ್ಬೇಕು. ಇವಾಗ ಇರುವ ಸ್ಕೂಲಲ್ಲಿ ಚೆನ್ನಾಗಿ ಪಾಠ ಹೇಳ್ಕೊಡ್ತಿಲ್ಲಂತೆ. ಮುಂದಿನ ವರ್ಷ ಅವಳನ್ನ ಬೇರೆ ಸ್ಕೂಲಿಗೆ ಸೇರ್ಸೋಣ. ಈಗ ಅಷ್ಟೇ ಸ್ವಲ್ಪ ಸ್ವಲ್ಪ ಕೈಯಲ್ಲಿ ದುಡ್ಡು ಸೇರ್ಸ್ತಾ ಇದೆ ಅಲ್ಲ, ದೇವರ ದಯೆಯಿಂದ ಈಗ ಅಷ್ಟೇ ಆಟೋ ತಗೊಂಡಿದ್ದೀವಿ. ಮುಂದೆ ಸ್ವಲ್ಪ ಸ್ವಲ್ಪ ದುಡ್ಡನ್ನ ಸೇರಿಸಿಟ್ಟು ಮಾಡೋಣ ಹಾಗೆ ಅಂತ ಮಾತಾಡ್ತಿದ್ರು. ಹೀಗೆ ಸ್ವಲ್ಪ ದಿನಗಳು ಕಳೆಯಿತು. ದುರದೃಷ್ಟವಶದಿಂದ ರವಿಗೆ ಮೈ ಹುಷಾರಿಲ್ಲದೆ ಸ್ವಲ್ಪ ದಿನದಲ್ಲಿ ರವಿ ತೀರ್ಕೊಂಡ. ಮನೆಯಲ್ಲಿ ತುಂಬಾನೇ ಕಷ್ಟಗಳು ಉಂಟಾಯಿತು. ಅವರ ಬಡತನ ಇನ್ನೂ ಅವರಿಗೆ ತುಂಬಾನೇ ಕಷ್ಟವನ್ನು ಉಂಟು ಮಾಡಿತು. ಹೀಗೆ ಸ್ವಲ್ಪ ದಿನಗಳು ಕಳೆಯಿತು. ಮನೆಯ ಕಷ್ಟವನ್ನು ಸರಿಪಡಿಸಲು ಶ್ರೀಶಾ ತನ್ನ ಗಂಡನ ಆಟೋವನ್ನು ಓಡಿಸಿ ಕುಟುಂಬವನ್ನು ನಡೆಸ್ತಾ ಇದ್ಲು. ಹೀಗೆ ಅತ್ತೆ ಮನೆ ಕೆಲಸವನ್ನು ಮತ್ತು ಮಾಧುರಿಯನ್ನು ನೋಡಿಕೊಳ್ತಿದ್ರು. ಹೀಗೆ ಸ್ವಲ್ಪ ದಿನಗಳು ಕಳೆಯಿತು. ಒಂದು ದಿನ ಶ್ರೀಶಾ ಆಟೋವನ್ನು ಓಡಿಸಿ ತುಂಬಾ ಸುಸ್ತಾಗಿ ಮನೆಗೆ ಬಂದ್ಲು. ಏನಮ್ಮ, ಇವತ್ ಬೇಗ ಬಂದ್ಬಿಟ್ಟೆ, ಮೈಗೇನಾದ್ರೂ ಹುಷಾರಿಲ್ವಾ? ಅಯ್ಯೋ ಅತ್ತೆ, ನಾನು ಏನು ಅಂತ ಹೇಳೋದು, ಮಧ್ಯಾಹ್ನದಿಂದ ಗಾಡಿಗೆ ಯಾವ ಸವಾರಿನೂ ಇಲ್ಲ, ಅದಕ್ಕೆ ಬೇಜಾರಾಗಿ ಮನೆಗೆ ಬಂದ್ಬಿಟ್ಟೆ. ಬೇರೆ ಏನೂ ಇಲ್ಲಮ್ಮ, ಊರಲ್ಲಿ ಎಲ್ಲರ ಜೊತೆ ಸ್ಕೂಟರ್ ಇದೆ ಅಲ್ವಾ, ಅದಕ್ಕೇನೆ ಯಾರು ಗಾಡಿಗೆ ಬರ್ತಾ ಇಲ್ಲ. ಇನ್ನು ಎಷ್ಟು ವರ್ಷಕ್ಕೆ ಆಟೋನೇ ನಂಬಿ ಜೀವನ ಮಾಡೋದು ಅಂತ ಗೊತ್ತಿಲ್ಲ. ಮಾಧುರಿಯನ್ನು ಒಂದು ಒಳ್ಳೆ ಸ್ಕೂಲಲ್ಲಿ ಸೇರಿಸ್ಬೇಕು ಅಂದ್ಕೊಂಡಿದ್ದೆ, ಅದು ಇವಾಗ ಆಗುತ್ತೋ ಇಲ್ವೋ ಅಂತನೂ ಗೊತ್ತಿಲ್ಲ. ನಮ್ಮ ಕಷ್ಟನ ಸರಿ ಮಾಡಲಿಕ್ಕೆ ನಮ್ಗೆ ಸ್ವಲ್ಪ ದುಡ್ಡು ಬೇಕಲ್ಲ, ನಮ್ಮ ಜೊತೆ ಏನೂ ಇಲ್ಲ. ಬೇಕಾದ್ರೆ ಈ ಆಟೋನ ಮಾರಿ ಅದ್ರಲ್ಲಿ ಬರೋ ದುಡ್ಡಲ್ಲಿ ಏನಾದರೂ ಮಾಡೋಣ. ಬೇಡ ಅತ್ತೆ, ಅವ್ರ ಯೋಚನೆಗೆ ಇರೋದು ಇದೊಂದೇ ಗಾಡಿ ಮಾತ್ರ, ಇದನ್ನ ಮಾರ್ಲಿಕ್ಕೆ ಮನ್ಸು ಬರಲ್ಲ ಅತ್ತೆ.
ಅದನ್ನ ಬಿಟ್ರೆ ಏನ್ ಮಾಡೋದು ಅಂತಾನೂ ಗೊತ್ತಿಲ್ಲ. ಬೇರೆ ಯಾರ ಜೊತೆ ಆದ್ರೂ ದುಡ್ಡು ಕೇಳೋಣ ಅಂದ್ರೆ ಆ ಸಾಲನೆ ಹೇಗೆ ತೀರ್ಸೋದು ಅಂತಾಗುತ್ತೆ. ಹೀಗೆ ಮಾತಾಡ್ತಿರುವಾಗ ಅವಳ ಮಗಳು ಮಾಧುರಿ ಅಮ್ಮ ಅಂತ ಹೇಳಿ ಓಡಿ ಬಂದ್ಲು. ನೀನು ಎಲ್ಲೋಗಿದ್ದಮ್ಮ ಇಷ್ಟೊತ್ತು? ಅಮ್ಮ, ಹೊರಗಡೆ ನನ್ನ ಫ್ರೆಂಡ್ಸ್ ಎಲ್ಲ ದೀಪಾವಳಿ ಹಬ್ಬಕ್ಕೆ ಪಟಾಕಿಗಳನ್ನು ಒಡಿಸ್ಕೊಂಡು ಮನೆಯಲ್ಲೇ ತಿಂಡಿಗಳನ್ನು ಮಾಡ್ಕೊಂಡು ಚೆನ್ನಾಗಿದ್ದಾರೆ. ನೀವು ಏನು ಮಾಡಿಲ್ಲ ಯಾಕಮ್ಮ? ಯಾವಾಗಮ್ಮ ನಮ್ಮನೆಯಲ್ಲೂ ತಿಂಡಿಗಳನ್ನೆಲ್ಲ ಮಾಡ್ತೀರಾ ಹೇಳಿ ಅಮ್ಮ. ಹಾಗೆ ಅಂತ ಬೇಜಾರಲ್ಲಿ ಕೇಳಿದಾಗ ಅದಕ್ಕೆ ಸುಭದ್ರ, ಅಮ್ಮ ಮಾಧುರಿ, ನೀನು ಅರ್ಥ ಮಾಡ್ಕೋತೀಯ ಅಂದ್ರೆ ನಾನು ನಿಂಗೊಂದು ವಿಷಯ ಹೇಳಲಾ? ಅತ್ತೆ, ಚಿಕ್ಕ ಮಕ್ಕಳ ಜೊತೆ ನಮ್ಮ ಕಷ್ಟನ ಹೇಳ್ಕೊಳ್ಳೋದು ಸರಿ ಇಲ್ಲತ್ತೆ. ಅಮ್ಮ, ಇವಾಗ ನಾನು ದೊಡ್ಡವಳಾಗಿದ್ದೀನಲ್ಲ. ಅಜ್ಜಿ, ನೀವು ಹೇಳಿ, ನೀವು ಹೇಳದಿದ್ರೆ ನಿಮ್ ಜೊತೆ ಮಾತಾಡಲ್ಲ. ಇದನ್ನು ಕೇಳಿ ಅಜ್ಜಿ ಬೇಜಾರ್ ಮಾಡ್ಕೊಂಡು, ನಿನ್ ಫ್ರೆಂಡ್ಸ್ ಎಲ್ಲ ತುಂಬಾ ಶ್ರೀಮಂತರು, ನಮ್ ಜೊತೆ ಏನೂ ಇಲ್ಲ. ಮನೇಲಿ ಊಟ ಮಾಡ್ಲಿಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ. ಅದಕ್ಕೇನೆ ನಿನಗೂ ಕೂಡ ಏನೂ ತೆಕ್ಕೊಟ್ಟಿಲ್ಲ. ಹಾಗೆ ಅಂತ ಸುಭದ್ರ ಹೇಳಿದ ತಕ್ಷಣ ಮಾಧುರಿ ಅಲ್ಲಿಂದ ರೂಮ್ ಒಳಗೆ ಹೊರಟೋದ್ಲು. ಯಾಕತ್ತೆ ಅದೆಲ್ಲ ಹೇಳಿದ್ರಿ? ನೋಡಿ ಮಗು ಹೇಗೆ ಬೇಜಾರ್ ಮಾಡ್ಕೊಂಡು ಹೋದ್ಲು ಅಂತ. ಹಾಗೆ ಅಂತ ಹೇಳ್ತಾ ಇರುವಾಗ ಮಾಧುರಿ ರೂಮ್ ಒಳಗಿಂದ ಬಂದು ಸ್ವಲ್ಪ ಹಣವನ್ನು ತಾಯಿ ಕೈಯಲ್ಲಿ ಕೊಟ್ಲು. ಅಮ್ಮ, ನಾವು ಬಡವ್ರಲ್ವಾ, ಇನ್ಮುಂದೆ ನಾನು ನಿಮ್ ಜೊತೆ ಏನೂ ಕೇಳಲ್ಲ. ಈ ದುಡ್ಡನ್ನ ಮನೆ ಖರ್ಚಿಗೆ ಇಟ್ಕೊಳ್ಳಿ ಹಾಗೆ ಅಂತೇಳಿ ಕೊಟ್ಲು. ಇದನ್ನು ನೋಡಿ ಶ್ರೀಶಾನು ಸುಭದ್ರನು ಆಶ್ಚರ್ಯಪಟ್ಟು, ಮಾಧುರಿ, ಈ ದುಡ್ಡು ನಿನ್ ಜೊತೆ ಹೇಗೆ ಬಂತು ಹಾಗೆ ಅಂತ ಕೇಳಿದ್ಲು. ಮಾಧುರಿ ತಲೆ ಬಗ್ಗಿಸ್ಕೊಂಡು ಸುಮ್ಮನೆ ನಿಂತಿದ್ಲು. ಶ್ರೀಶಾಳಿಗೆ ಕೋಪ ಬಂದು, ಈ ದುಡ್ಡನ್ನ ನೀನ್ ಎಲ್ಲಿಂದಾದ್ರೂ ಕದ್ದಿದೀಯಾ? ನಿಜ ಹೇಳು. ಇಲ್ಲಮ್ಮ, ನೀವು ಕೋಪ ಮಾಡ್ಕೋಬೇಡಿ, ನಾನ್ ನಿಜ ಹೇಳ್ತೀನಿ. ಅಮ್ಮ ಕೋಪ ಮಾಡ್ಕೊಳ್ಳೋದಿಲ್ಲ, ನಿಜ ಏನು ಅಂತ ನೀನು ಹೇಳು. ಕಳೆದ ವರ್ಷ ನಮ್ಮ ಮನೆಯಲ್ಲಿ ತಿಂಡಿಗಳನ್ನ ಮಾಡ್ದೋ ಅಲ್ಲ, ಅದನ್ನ ನಾನು ಕೂಡ ಸ್ಕೂಲಿಗೆ ತಗೊಂಡೋಗಿದ್ದೆ ಅಲ್ಲ. ಸ್ಕೂಲಲ್ಲಿ ಇರೋರಿಗೆ ನಮ್ಮ ಮನೇಲಿ ಮಾಡೋ ತಿಂಡಿಗಳಂದ್ರೆ ತುಂಬಾ ಇಷ್ಟ. ಹಾಗೆ ನಾನು ಸ್ಕೂಲಿಗೆ ತಗೊಂಡೋದಾಗೆಲ್ಲ ಅವ್ರ ನನ್ನ ಜೊತೆ ದುಡ್ಡು ಕೊಟ್ಟು ತಗೊಳ್ತಾರೆ, ಅದೇ ದುಡ್ಡಿದು ಹಾಗೆ ಅಂತ ಹೇಳಿದ್ಲು. ಅದನ್ನು ಕೇಳಿದ ಶೀಶಾ ಕೋಪ ಪಟ್ಕೊಂಡು, ನಿನಗೆ ಕೊಟ್ರೆ ನೀನ್ ತಿನ್ಬೇಕು, ನಿನ್ ಫ್ರೆಂಡ್ಸಿಗಳಿಗೂ ಅದನ್ನ ಕೊಡ್ಬೇಕು, ಅದನ್ನ ಯಾರಾದ್ರೂ ದುಡ್ಡಿಗೆ ಮಾರ್ತಾರಾ ಹಾಗೆ ಅಂತೇಳಿ ಹೊಡಿಯೋಕೋದ್ಲು. ತಕ್ಷಣ ಸುಭದ್ರ ಅವಳನ್ನು ತಡೆದು, ಅಮ್ಮ ಶ್ರೀಶಾ, ಮಾಧುರಿ ಚಿಕ್ಕ ಹುಡುಗಿ, ಅವಳು ತಿಳಿದೋ ತಿಳಿಯದೇನೋ ಏನೋ ಒಳ್ಳೆ ಕೆಲ್ಸನೇ ಮಾಡಿದಾಳೆ. ನಾವು ಮಾಡುವಂತ ತಿಂಡಿಗಳು ಜನರಿಗೆ ಎಷ್ಟು ಇಷ್ಟ ಆಯ್ತದೆ ಅಂತ ಇವಾಗ ನಿನ್ ಮಗಳಿಂದ ಗೊತ್ತಾಯ್ತು. ನೀನ್ ಸ್ವಲ್ಪ ಯೋಚನೆ ಮಾಡಿ ನೋಡು, ನಾವು ಇದೇ ರೀತಿ ತಿಂಡಿಗಳನ್ನ ಮಾರಿ ದೀಪಾವಳಿ ಹಬ್ಬಕ್ಕೆ ಮಾರಿದ್ರೆ ಏನು ಹೇಳು ಹಾಗೆ ಅಂತ ಹೇಳಿದ ತಕ್ಷಣ ಶ್ರೀಶಾ ಕೂಡ ಸ್ವಲ್ಪ ಹೊತ್ತು ಯೋಚನೆ ಮಾಡಿ, ಹೌದು ಅತ್ತೆ, ಇಷ್ಟು ದಿನ ನಮಗೆ ಯಾಕೆ ಯೋಚನೆ ಆಗಿಲ್ಲ ಅಂತ ಬೇಜಾರಾಗ್ತಿದೆ. ನಮ್ ಜೊತೆ ಇವಾಗ ಆಟೋ ಕೂಡ ಇದೆ. ಇವಾಗ ಎಲ್ಲ ತಿಂಡಿಗಳನ್ನ ಮಾಡಿ ಆಟೋದಲ್ಲಿ ಇಟ್ಟು ಪಟ್ಟಣದಲ್ಲಿ ತಗೊಂಡೋಗಿ ಮಾರ್ಬೋದು ಹಾಗೆ ಅಂತ ಹೇಳಿ ಮಾಧುರಿಯನ್ನು ಎತ್ಕೊಂಡು, ಅಮ್ಮ ಬೈದೆ ಅಂತ ಬೇಜಾರ್ ಮಾಡ್ಕೋಬೇಡಮ್ಮ ಹಾಗೆ ಅಂತ ಹೇಳಿದ್ಲು. ಆ ನಂತರ ಶ್ರೀಶಾ ಧೈರ್ಯ ಮಾಡ್ಕೊಂಡು ಗೊತ್ತಿರುವವರ ಜೊತೆ ಸಾಲವನ್ನು ತಗೊಂಡು ತಿಂಡಿಗಳನ್ನು ಮಾಡ್ಲಿಕ್ಕೆ ಬೇಕಾದ ವಸ್ತುಗಳನ್ನು ತಗೊಂಡು ತುಂಬಾ ಚೆನ್ನಾಗಿ ತಿಂಡಿಗಳನ್ನ ಮಾಡಿದ್ರು. ಹೀಗೆ ತಿಂಡಿಗಳನ್ನು ಮಾಡಿ ಪಟ್ಟಣಕ್ಕೆ ತಗೊಂಡೋಗಿ ಮಾರಿದ್ರು. ಎಲ್ಲಾ ಜನರು ಕೂಡ ಅವರ ಜೊತೆ ತಿಂಡಿನ ತಗೊಂಡ್ರು. ಅತ್ತೆ, ಈ ಕೆಲ್ಸನ ನಾವು ಯಾವಾಗ್ಲೂ ಮಾಡ್ಬೇಕಾಗಿರೋದು. ನೋಡಿ ಎಷ್ಟು ಲಾಭ ಬಂದಿದೆ ಅಂತ. ಇದೆಲ್ಲ ನಮ್ಮ ಮಾಧುರಿಯಿಂದಾನೆ. ಎಲ್ಲದಕ್ಕೂ ಒಂದು ಕಾಲ ಬರ್ಬೇಕು ಅನ್ನೋದು ಇದೇ ಅನ್ಸುತ್ತೆ. ಇನ್ ಮುಂದೆ ಇದೇ ನಮ್ ಕೆಲ್ಸ. ಇನ್ನು ವಿಧ ವಿಧವಾದ ತಿಂಡಿಗಳನ್ನ ಮಾಡಿ ಮಾರೋಣ ಹಾಗೆ ಅಂತ ಹೇಳಿ ಆಟೋನ ತಗೊಂಡು ಹೊರಟು ಬಂದ್ರು. ಹೀಗೆ ದೀಪಾವಳಿ ಹಬ್ಬ ಬರುವ ಮುಂಚೆನೆ ಎಲ್ಲಾ ತಿಂಡಿಗಳನ್ನು ಮಾಡಿ ಮಾರಿ ಲಾಭವನ್ನು ಸಂಪಾದಿಸಿದ್ರು. ಹಬ್ಬದ ದಿನ ಮಾಧುರಿಗೆ ಪಟಾಕಿಗಳನ್ನು ತಂದುಕೊಟ್ಟು, ಅಮ್ಮ ಮಾಧುರಿ ತಗೋ, ನಿನಗೆ ಹೊಸ ಬಟ್ಟೆನು ಪಟಾಕಿಗಳು ತಗೋ. ಮಾಧುರಿ ತುಂಬಾ ಸಂತೋಷ ಪಟ್ಕೊಂಡು ಅದನ್ನು ತಗೊಂಡ್ಲು. ಹೀಗೆ ಬಡವರ ಮನೆಯಲ್ಲಿ ಕೂಡ ದೀಪಾವಳಿ ತುಂಬಾ ಚೆನ್ನಾಗಿ ನಡೆಯು.